ನಮಸ್ತೆ ಗೆಳೆಯರೇ, ತ್ಯಾಗ ಶ್ರೀ ದಾನವೀರ ಸಿರಸಂಗಿ ಲಿಂಗರಾಜವರ ಕೋಟೆಯ ವಿಡಿಯೋ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿರಸಂಗಿಯಲ್ಲಿ ಲಿಂಗರಾಜವರ ವಾಡೆ ಇದೆ. ಶ್ರೀಯುತ ಲಿಂಗರಾಜ ಜಾಯಪ್ಪ ಸರದೇಸಾಯಿ ಸಿರಸಂಗಿ ಅರಮನೆ. ಸಿರಸಂಗಿಯ ಮಹಾರಾಜರು ಮೂಲ ಹೆಸರು ರಾಮಪ್ಪ. 1861 ಜನವರಿ 10ರಂದು ಲಕ್ಷ್ಮೇಶ್ವರ ಸಮೀಪದ ವನಶಿಗ್ಲಿ ಗ್ರಾಮದಲ್ಲಿ ತಂದೆ ಗೋಳಪ್ಪ, ತಾಯಿ ಯಲ್ಲವ್ವ ಮಡ್ಲಿ ಅವರ ಮಗನಾಗಿ ಜನಿಸಿದರು. ಸಿರಸಂಗಿ ಮಹಾರಾಜರ ಮೂಲ ಹೆಸರು ರಾಮಪ್ಪ. ಇವರು ಮುಂದೆ ಸಿರಸಂಗಿಯೇ ದತ್ತುಪುತ್ರರಾಗಿ ಹೋಗುತ್ತಾರೆ. ಕೃಷಿ, ಶಿಕ್ಷಣ, ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಮಾಡಿದ ಮಹಾನ್ ವ್ಯಕ್ತಿ ಸಿರಸಂಗಿ ಮಹಾರಾಜರು. ಕನ್ನಡ, ಸಂಸ್ಕೃತ, ಹಿಂದಿ, ಮರಾಠಿ, ಇಂಗ್ಲಿಷ್ ಶಿಕ್ಷಣ ಮತ್ತು ಭಾಷೆ ಕಲಿತು 1861ರಿಂದ 1906ರವರೆಗೆ ಬದುಕಿದ್ದ ಇವರು ಸುಮಾರು 45ನೇ ವಯಸ್ಸಿನಲ್ಲಿ ಮರಣ ಹೊಂದಿದರು. ಸುಮಾರು ಈಗ 150ರಿಂದ 160 ವರ್ಷ ಕಳೆದರೂ ಅವರ ನೆನಪು ಅಜರಾಮರ. ಅದರಲ್ಲೂ ಶಿಕ್ಷಣ ವ್ಯವಸ್ಥೆಗೆ ನೀಡಿದ ಕೊಡುಗೆ ಅಪಾರ. ಅವರು ಸಮಸ್ತ ಆಸ್ತಿಯನ್ನು ಶಿಕ್ಷಣ ವ್ಯವಸ್ಥೆಗೆ ದಾನ ಮಾಡಿದರು. ಇವರ ಹೆಸರಿನಲ್ಲಿ ಈಗಲೂ ಕೊಡುವ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ನವಲಗುಂದ ಮತ್ತು ಸಿರಸಂಗಿ ಟ್ರಸ್ಟ್ ಮುಖಾಂತರ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ಶಿಕ್ಷಣ ವ್ಯವಸ್ಥೆಗೆ ನೀಡಿದ ಕೊಡುಗೆ ಅಪಾರ. ಬೆಳಗಾವಿ ಜಿಲ್ಲೆಯ ಕೆಎಲ್ಇ ಸಂಸ್ಥೆ, ಬಿಜಾಪುರದ BLD, ಧಾರವಾಡದ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಹೀಗೆ ಹಲವಾರು ಶಿಕ್ಷಣ ವ್ಯವಸ್ಥೆಗೆ ದಾನ ನೀಡಿದ್ದಾರೆ. ಪ್ರಸ್ತುತವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದುತ್ತಿರುವ ಈ ವಿದ್ಯಾಸಂಸ್ಥೆಯ ಮೂಲ ಪುರುಷ ಇವರು. 1906 ಜನವರಿ 10ರಂದು ಶ್ರೀ ಲಿಂಗರಾಜ ಸರದೇಸಾಯಿ ಮರಣ ಹೊಂದಿದರು. ಈಗಲೂ ಅವರ ಜನವರಿ 10ರಂದು ಜಯಂತಿಯನ್ನು ಆಚರಿಸಲಾಗುತ್ತದೆ. ಇವರ ಸಮಾಧಿ ನವಲಗುಂದದಲ್ಲಿದೆ. ದಾನವೀರ ತ್ಯಾಗ ಶ್ರೀ ಸಿರಸಂಗಿ ಲಿಂಗರಾಜ ಸರದೇಸಾಯಿ ಅವರ ಪುಣ್ಯಾತ್ಮರನ್ನು ಪಡೆದ ನಾಡು ನಮ್ಮದು. ಇವರ ಆಳ್ವಿಕೆಯಲ್ಲಿ ಸವದತ್ತಿ ಕೋಟೆ, ಸಿರಸಂಗಿ ಕೋಟೆ, ಕುಸುಗಲ್ ಕೋಟೆ ಹೀಗೆ ಹಲವಾರು ಕೋಟೆಗಳು ಕಟ್ಟಿದರು. ಈಗಲೂ ಈ ಕೋಟೆಗಳು ನೋಡಲು ಸಿಗುತ್ತವೆ. ಸಿರಸಂಗಿ ಕೋಟೆಯನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿರಸಂಗಿಯಲ್ಲಿದೆ. ಸವದತ್ತಿಯಿಂದ ಬಸ್ಸಿನ ಮೂಲಕ ಪ್ರಯಾಣ ಮಾಡಬಹುದು.